ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಷಯ ಏನಪ್ಪ ಅಂತಂದರೆ, ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇಂದು ಅಂತಿಮವಾಗಿ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ. ಅದೇನಂತಂದರೆ, ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ 3ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು KA ವೆಬ್ಸೈಟ್ ಒಳಗಡೆ ಪ್ರಕಟ ಮಾಡಿದ್ದಾರೆ. ಸೇವಾನಿರತ ಇನ್ ಸರ್ವಿಸ್ ಮತ್ತು ಸೇವಾನಿರತವಲ್ಲದ ಅಭ್ಯರ್ಥಿಗಳ ಸೀಟು ಹಂಚಿಕೆಯ ಪ್ರತ್ಯೇಕ ಪಟ್ಟಿಯನ್ನು ಹೈಕೋರ್ಟ್ ಆದೇಶದಂತೆ ಪ್ರಕಟಿಸಲಾಗಿದೆ. ಸೀಟ್ ಏನು ಹಂಚಿಕೆಯಾಗಿದೆಯಲ್ಲ, ಅದು ಅಂತಿಮ ಶುಲ್ಕ ಪಾವತಿಸುವ ದಿನಾಂಕ ಮಾರ್ಚ್ 3 ಆಗಿರುತ್ತೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯಾವ ಕಾಲೇಜಿಗೆ ನಿಮ್ಮದು ಅಲಾಟ್ ಆಗಿದೆ ಅಲ್ಲಿ ಹೋಗಿಬಿಟ್ಟು ನೀವು ಅಡ್ಮಿಷನ್ ಮಾಡೋದು ಮಾರ್ಚ್ 4 ಅಂತಿಮ ದಿನಾಂಕವಾಗಿರುತ್ತದೆ. ಇದು ಅಫಿಷಿಯಲ್ ವೆಬ್ಸೈಟ್ KEA ಇಂದ ಬಿಡುಗಡೆ ಆಗಿರ್ತಕ್ಕಂಥ ವರದಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾಲೇಜುಗಳಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸೋದು. ಅದರಲ್ಲೇ KEA ವೆಬ್ಸೈಟಲ್ಲಿ ನೀವು ನೋಡಿದರೆ ಈಗ ಆಲ್ರೆಡಿ ಅವರು ಪ್ರಕಟಗೊಳಿಸಿದಂತೆ ಆದೇಶ ಈ ರೀತಿ ಇದೆ. 3rd ರೌಂಡ್ ಆನ್ಲೈನ್ ಸೀಟ್ ಅಲಾಟೆಡ್ ಫಾರ್ ದ ಪೋಸ್ಟ್ ಗ್ರ್ಯಾಜುಯೇಟ್ ಮೆಡಿಕಲ್ ಕೋರ್ಸಸ್